सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ನಮಸ್ತೆ. ಇಂದು ಯೋಗದ ಹುಟ್ಟು, ಬೆಳವಣಿಗೆ ಮತ್ತು ಅದರ ವಿವಿಧ ಆಯಾಮಗಳನ್ನು ಇಲ್ಲಿ ಚರ್ಚಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೆ ಗೊತ್ತಿರುವಂತೆ ಯೋಗ ಭಾರತೀಯ ಒಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆ ಅಂದಾಗ ಹಲವಾರು ವರ್ಷಗಳ ಕಾಲ ಅದು ಬೆಳವಣಿಗೆಯನ್ನು ಹೊಂದುತ್ತಾ ಜನಮನಗಳಲ್ಲಿ ಸ್ಥಾನವನ್ನು ಗಳಿಸಿಕೊಂಡು ಇವತ್ತಿಗೂ ಅದು ಜನರಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಅವರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದ್ದಾಗ ಆ ಒಂದು ಪರಂಪರೆಗೆ ಒಂದು ಅರ್ಥ ಬರ್ತದೆ. ಹೀಗಾಗಿ ಯೋಗವನ್ನು ನಾವು ಭಾರತೀಯ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ದಿವ್ಯ ಕೊಡುಗೆ ಅಂತ. ಯೋಗ ಅಭ್ಯಾಸ ಮಾಡಿರ್ತಕ್ಕಂತಹ ಋಷಿಗಳು, ಮುನಿಗಳು ತಮ್ಮ ಅಧ್ಯಯನದಿಂದ, ಅಭ್ಯಾಸದಿಂದ ಕೇವಲ ಕೆಲ ವರ್ಷಗಳಲ್ಲದೆ ಹಲವಾರು ದಶಕಗಳ ಕಾಲ ತಾವು ಗಳಿಸಿದ ಜ್ಞಾನ ಮತ್ತು ಸಾಧನೆಯನ್ನು ಕ್ರೋಢೀಕರಿಸಿ ಮಾನವ ಜನಾಂಗಕ್ಕೆ, ಮಾನವನ ಜೀವನವನ್ನು ಅತ್ಯಂತ ಆನಂದಮಯವಾಗಿ ಮತ್ತು ಉಪಯುಕ್ತವಾಗುವ ರೀತಿಯಲ್ಲಿ ನಡೆಸುವಂತಹ ಮಾರ್ಗದರ್ಶಿ ಸೂತ್ರಗಳನ್ನು ನಮ್ಮ ಋಷಿ ಮುನಿಗಳು, ಯೋಗಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಅದು ಒಂದು ಪರಂಪರೆಯಾಗಿ ಅನಾದಿ ಕಾಲದಿಂದಲೂ ಇಂದಿನವರೆಗೆ ನಡೀತಾ ಬರ್ತಾ ಇದೆ. ಹಾಗಾದರೆ ಯೋಗದ ಹುಟ್ಟಿಗೆ ಏನು ಕಾರಣ? ಹಾಗೆ ನೋಡಿದಾಗ ನಮಗೆ ಇಲ್ಲಿ ಮುಖ್ಯವಾಗಿ ಎರಡು ವಿಷಯಗಳು. ಒಂದು ಮಾನಸಿಕವಾಗಿರ್ತಕ್ಕಂಥ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಲೀಡಿಂಗ್ ಟು ದ ಒರಿಜಿನ್ ಆಫ್ ಯೋಗ. ಅಂದರೆ ಮಾನವನ ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ಅನೇಕ ವಿಚಾರಗಳಿಂದ ದುಃಖ ಪೀಡಿತನಾಗಿ ಆ ದುಃಖದಿಂದ ಹೊರಬರಲು ಮಾರ್ಗೋಪಾಯವನ್ನು ಕಂಡುಕೊಳ್ಳಿಕ್ಕೆ ಏನು ಬಯಸ್ತಾನೆ, ಅದು ಒಂದು ಕಾರಣ ಯೋಗದ ಹುಟ್ಟಿಗೆ. ಮತ್ತೊಂದು ಅಂತ ಹೇಳಿದ್ರೆ ಮಾನವನಲ್ಲಿರ್ತಕ್ಕಂಥ ಒಂದು ಕ್ಯೂರಿಯಾಸಿಟಿ, ಅವನಲ್ಲಿರ್ತಕ್ಕಂಥ ಒಂದು ಈ ವಿಶ್ವದ ಆದಿ ಮತ್ತು ಅಂತ್ಯವನ್ನು ಕಾಣಬೇಕು ಅಂತಕ್ಕಂಥ ಒಂದು ತವಕ, ಕುತೂಹಲ. ಈ ಕುತೂಹಲಗಳು ಯೋಗಕ್ಕೆ ಮತ್ತೊಂದು ಆಯಾಮವನ್ನು, ಹುಟ್ಟಿಗೆ ಮತ್ತೊಂದು ಕಾರಣವಾಗಿರ್ತದೆ. ಹಾಗಾಗಿ ಒಂದೆಡೆ ಮಾನಸಿಕವಾಗಿರ್ತಕ್ಕಂತಹ, ಅದರ ಮನಸ್ಸನ್ನು ತಣಿಸ್ತಕ್ಕಂತಹ ಹಾಗೂ ಕುತೂಹಲವನ್ನು ತಣಿಸ್ತಕ್ಕಂತಹ ಒಂದು ಉದ್ದೇಶದಿಂದ ಯೋಗದ ಹುಟ್ಟಿಗೆ ಕಾರಣಗಳನ್ನು ನಾವು ಗಮನಿಸ್ತೇವೆ. ಹಾಗಾದರೆ ಮಾನಸಿಕವಾಗಿರ್ತಕ್ಕಂಥ ಕಾರಣಗಳು ಏನು ಅಂದಾಗ ಕಪಿಲನ ಸಾಂಖ್ಯದಲ್ಲಿ ಎರಡು ತತ್ವಗಳನ್ನು ಹೇಳ್ತಾನೆ. ಒಂದು ಪುರುಷ ಮತ್ತು ಪ್ರಕೃತಿ ಅಂತ. ಪುರುಷ ಮತ್ತು ಪ್ರಕೃತಿಯ ಸಂಯೋಗವಾದಾಗ ಅದು ಪ್ರಕೃತಿಯ ವಿಕಾಸ ಆಗ್ತದೆ. ಪ್ರಕೃತಿ ಮೂಲತಃ ಸತ್ವ, ರಜೋ, ತಮೋ ಗುಣ, ಮೂರು ಗುಣಗಳಿಂದ ಅವು ಸಮತ್ವ ಸ್ಥಿತಿಯಲ್ಲಿದ್ದಾಗ ಅದು ಸ್ಥಿರವಾಗಿರ್ತದೆ. ಪ್ರಕೃತಿ ಪುರುಷನ ಸಂಪರ್ಕಕ್ಕೆ ಬಂದಾಗ ಅಲ್ಲಿಂದ ವಿಕಾಸ ಸ್ಟಾರ್ಟ್ ಆಗ್ತದೆ. ವಿಕಾಸ ಸ್ಟಾರ್ಟ್ ಆಗ್ತಾ ಹಾಗೆ ಪ್ರಕೃತಿಯಿಂದ ಅದರಿಂದ ಉದ್ಭವ ಆಗ್ತಕ್ಕಂಥ ಅನೇಕ ಬುದ್ಧಿ, ಮಹತ್ತನ್ನು ಕರಿತೀವಿ, ಅಹಂಕಾರ, ಮನಸ್ಸು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ತನ್ಮಾತ್ರೆಗಳು, ಪಂಚಮಹಾಭೂತಗಳು, ಹೀಗೆ ವಿಕಾಸವಾಗ್ತಾ ಹೋದ ಹಾಗೆ ಮಾನವ ಸತ್ವದಿಂದ ತಮಸ್ಸಿನೆಡೆಗೆ, ಹಾಗೆಯೇ ದಿವ್ಯತ್ವದಿಂದ ನಮ್ಮ ಸಂಸಾರದೆಡೆಗೆ, ಆತ್ಮ ವಿಕಾಸದಲ್ಲಿ ಆನಂದದ ಮೂಲ ನೆಲೆಯಲ್ಲಿರತಕ್ಕಂಥ ಮಾನವ ಕ್ರಮೇಣವಾಗಿ
ನಾವು ಸಂಸಾರದಲ್ಲಿ ಬಿದ್ದು ಅಲ್ಲಿಯ ಆ ತಾಪಗಳನ್ನು ಸಾಂಖ್ಯ 3 ರೀತಿಯಾಗಿ ವಿಭಾಗ ಮಾಡ್ತಾರೆ. ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ, ಆಧ್ಯಾತ್ಮಿಕ ತಾಪ. ಈ 3 ತಾಪಗಳಲ್ಲಿ ಸೃಷ್ಟಿ ಎಲ್ಲ ತಾಪಗಳನ್ನ ಒಳಗೊಂಡಿದೆ. ಈ 3 ತಾಪಗಳನ್ನ ಮೀರಿ, 3 ತಾಪಗಳನ್ನ ನಿರ್ಮೂಲನೆ ಮಾಡಿ ಮನಸ್ಸನ್ನ ಶಾಂತವಾಗಿ ಆನಂದಮಯ ದಿವ್ಯ ಚೇತನದಲ್ಲಿ ನೆಲೆ ನಿಲ್ಲಿಸುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಿದ್ರು. ಹಾಗೆಯೇ ನಾವು ತಮಸ್ಸಿನಿಂದ ಈ ಸತ್ವದೆಡೆಗೆ, ಅದಕ್ಕೆ ಉಪನಿಷತ್ತುಗಳಲ್ಲಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ, ಅನಂತದೆಡೆಗೆ, ಪರಮಾತ್ಮನೆಡೆಗೆ ಏನು ಒಂದು ಮಾರ್ಗ ಇದೆ, ಆ ಮಾರ್ಗ ಯೋಗ ಮಾರ್ಗ. ಆ ಮಾರ್ಗದಿಂದ ಏನು ಸಿಗ್ತದೆ? ಜ್ಞಾನ. ಆ ಮಾರ್ಗದಿಂದ ಏನು ಸಿಗ್ತದೆ? ಪರಮಾತ್ಮನ ಸಾನ್ನಿಧ್ಯ. ಆ ಮಾರ್ಗದಿಂದ ಏನು ಸಿಗ್ತದೆ? ಕೈವಲ್ಯ. ಆ ಮಾರ್ಗದಿಂದ ಏನು ಸಿಗ್ತದೆ? ಮೋಕ್ಷ, ಮುಕ್ತಿ, ಶೂನ್ಯ, ಅನೇಕ ನಿರ್ವಾಣ, ಅನೇಕ ಹೆಸರುಗಳಿಂದ ಅದನ್ನು ನಾವು ಹೆಸರಿಸ್ತಾ ಇದ್ದೇವೆ. ಆ ಒಂದು ಸ್ಥಿತಿಯಲ್ಲಿ ತದಾದೃಷ್ಟು ಸ್ವರೂಪೇವ ಸ್ಥಾನ. ಒಬ್ಬ ವ್ಯಕ್ತಿ, ಒಬ್ಬ ಪುರುಷ ತನ್ನ ಮೂಲ ಸ್ವರೂಪದಲ್ಲಿದ್ದಾಗ ಪ್ರಾಪಂಚಿಕವಾಗಿರ್ತಕ್ಕಂಥ ಯಾವುದೇ ತಾಪಗಳು ಅವನ್ನ ಬಾಧಿಸುವುದಿಲ್ಲ. ಅಂತಹ ಒಂದು ಮಾರ್ಗವನ್ನ ಕಂಡುಹಿಡಿಯುವಂತಹ ಪ್ರಯತ್ನ. ಅದಕ್ಕೆ ಹಲವಾರು ಮಾರ್ಗಗಳು. ಎರಡನೇದಾಗಿ ನಮ್ಮಲ್ಲಿರ್ತಕ್ಕಂಥ ಕುತೂಹಲ. ಏನದು ಕುತೂಹಲ ಅಂತ ಹೇಳಿದ್ರೆ, ಈ ಬ್ರಹ್ಮಾಂಡ ಹೇಗೆ ಉದ್ಭವ ಆಯಿತು? ಈ ಬ್ರಹ್ಮಾಂಡದ ಉದ್ಭವಕ್ಕೆ ಕಾರಣಕರ್ತನ ಯಾರು? ಅವನಿಗೆ ಇರತಕ್ಕಂಥ ವಿಶೇಷತೆಗಳಿಗೇನು? ಅವನಿಗೆ ಎಷ್ಟು ಶಕ್ತಿಶಾಲಿಯಾಗಿದ್ದಾನೆ? ಅವನಿಗೂ ನಮಗಿರ್ತಕ್ಕಂಥ ಸಂಬಂಧ ಏನು? ನಾನು ಈ ಜನ್ಮದಲ್ಲಿ ಇದೇ ರೀತಿಯಾಗಿ ಇದೇ ಒಂದು ತಂದೆ ತಾಯಿಗಳಿಗೆ ಹುಟ್ಟಲಿಕ್ಕೆ ಕಾರಣ ಏನು? ಸತ್ತ ನಂತರ ಏನಾದರೂ ಪುನರ್ಜನ್ಮ ಇದೆಯೋ? ಇದ್ರೆ ಯಾವ ರೀತಿಯಾಗಿದೆ? ಅಲ್ಲಿ ಏನಾದರೂ ಕರ್ಮಫಲಗಳಿಗೆ ನಾವು ಹೇಗೆ ಸ್ವರ್ಗ ನರಕ ಅನ್ನುವುದು ಇದೆಯೋ? ಕರ್ಮ ಫಲಗಳಿಗೆ ತಕ್ಕಂತೆ ನಮಗೆ ಫಲ, ಅದೇ ಸುಖ ಆಗಿರ್ಬೋದು, ಶಿಕ್ಷೆ ಆಗಿರ್ಬೋದು, ಸಿಗುತ್ತೋ? ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಪಾರಮಾರ್ಥಿಕ ಮತ್ತು ಪ್ರಾಪಂಚಿಕ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಪರಿಹಾರವನ್ನ ಹುಡುಕ್ತಕ್ಕಂತಹ ಕಾರ್ಯವನ್ನ ದರ್ಶನಗಳು ಅನೇಕ ಯೋಗಾಚಾರ್ಯರು ಮಾಡಿದರಿಂದ, ಹಾಗೆ ವಿವಿಧವಾಗಿರ್ತಕ್ಕಂತಹ ದರ್ಶನಗಳು ಬಳಕೆಯಲ್ಲಿ ಬಂದು ಅದರಲ್ಲೇ ಎಲ್ಲ ಮಾರ್ಗಗಳು ಆಯ್ಕೆ ಮಾಡಿರ್ತಕ್ಕಂಥದ್ದು ಯೋಗ. ಏನಿದು ಯೋಗ? ಯೋಗ ಅಂತಕ್ಕಂಥದ್ದು ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ, ಮೂಲತಃ ಆಧ್ಯಾತ್ಮ ವಿಕಾಸಕ್ಕಾಗಿ, ಆತ್ಮ ಅನುಭೂತಿಗಾಗಿರ್ತಕ್ಕಂಥ ಒಂದು ಶಾಸ್ತ್ರವಾಗಿದ್ದರೂ ಸಹಿತ ಆ ಆತ್ಮದ ಅನುಭೂತಿಯನ್ನ ಪಡೆದುಕೊಳ್ಳುವ ಸಾಧನೆ ಯಾವುದು ಅಂದ್ರೆ ಮನ ಮತ್ತು ಮನಸ್ಸಿನ ಮ್ಯಾನೇಜ್ಮೆಂಟ್, ಮೈಂಡ್ ಮ್ಯಾನೇಜ್ಮೆಂಟ್. ಆದ್ದರಿಂದ ಯೋಗದ ಎಲ್ಲ ವ್ಯಾಖ್ಯೆಗಳನ್ನು ಗಮನಿಸಿದಾಗ ಅದು ಏನು ಹೇಳ್ತದೆ? ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷವೇ. ಮಾನವನ ಸುಖಕ್ಕೆ ಮತ್ತು ಕಷ್ಟಗಳಿಗೆ, ಚಿಂತೆಗಳಿಗೆ, ಮಾನವನ ಮೋಕ್ಷಕ್ಕೆ ಮತ್ತು ಬಂಧನಕ್ಕೆ ಯಾವುದಪ್ಪ ಕಾರಣ ಅಂತ ಹೇಳಿದ್ರೆ ನಮ್ಮ ಮನೋಸ್ಥಿತಿ. ಈ ಮನೋಸ್ಥಿತಿಯನ್ನ, ಈ ಮನಸ್ಸನ್ನ ಅರ್ಥೈಸುವುದು, ಮನಸ್ಸನ್ನ ಶಮನ ಮಾಡುವುದು, ಅದನ್ನ ಶಾಂತ ಮಾಡುವುದು, ಅದನ್ನ ಪ್ರಸನ್ನ ಚಿತ್ತವಾಗಿ ಮಾಡುವುದು, ಪ್ರಸನ್ನತೆಯಲ್ಲೇ ತೆಗೆದುಕೊಂಡು ಹೋಗುವುದು, ಅಂತ ಮನದಿಂದ ದಿವ್ಯತ್ವವನ್ನು ಪ್ರಕಾಶಿಸುವುದು. ಈ ಮಾರ್ಗ ಯೋಗ ಮಾರ್ಗ. ಆದ್ದರಿಂದ ಈ ಒಂದು ಉದ್ದೇಶದಿಂದ, ಈ ಒಂದು ಮೂಲ ಕಾರಣದಿಂದ ಉದ್ಭವವಾಗಿರ್ತಕ್ಕಂಥ ಯೋಗ, ಅದು ಶಬ್ದ ಅರ್ಥದ ನೋಡಿದಾಗ ಅಲ್ಲಿ ನಾವು ಅದಕ್ಕೆ ಕೂಡಿಸುವಿಕೆ, ಟು ಯುನೈಟ್, ಯೂನಿಯನ್ ಅಂತ ಹೇಳ್ತೀವಿ. ಯುಜ್ಯತೆ ಅನೇನ ಇತಿ ಯೋಗ. ಎರಡು ವಸ್ತುಗಳು ಎಲ್ಲಿ ಸೇರ್ತಾವೋ ಅದು ಎಲ್ಲದಕ್ಕೂ ಯೋಗ ಅಂತ ಹೇಳ್ತೀವಿ. ನಾವು ಯಾವುದಾದ್ರೂ ಒಂದು ಪುರುಷ ಮತ್ತು ಮಹಿಳೆಯ ಸಂಬಂಧ, ಒಂದು ವಿವಾಹ ಆಯಿತು ಅಂತ ಹೇಳಿದ್ರೆ ಅವ್ರದ್ದು ಯೋಗ ಇತ್ತು, ಅದಕ್ಕೆ ಆಯಿತು. ಯಾವುದಾದ್ರೂ ಒಂದು ನಮಗೆ ವೃತ್ತಿಯಲ್ಲಿ ಒಂದು ಫಲ ಸಿಕ್ತು ಅಂತ ಹೇಳಿದ್ರೆ ಅವನ ಯೋಗ ಇತ್ತು. ಬಾಂಧವ್ಯ ಬೆಸೆದರೆ ಯೋಗ ಇತ್ತು. ಅಂದ್ರೆ ಎರಡು ವಸ್ತುಗಳು, ಎರಡು ವಿಷಯಗಳು, ಎರಡು ಇವುಗಳು ಐಕ್ಯವಾದಾಗ ಆ ಐಕ್ಯತೆಯ ಯೋಗ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತದೆ. ಆದ್ರೆ ಇಲ್ಲಿ ಯೋಗದ ಅರ್ಥಕ್ಕೆ ಹೋದಾಗ ಅಲ್ಲಿ ಏನಾಗ್ತದೆ ಅಂದ್ರೆ ಆತ್ಮ
ನನ್ನ ಸತ್ವ ಯಾವುದು, ಸಾರ ಯಾವುದು ಅಂದರೆ ಆತ್ಮತತ್ವ. ಈ ವಿಶ್ವದ ಬ್ರಹ್ಮಾಂಡದ ಸಾರ ಯಾವುದು ಅಂದರೆ ಪರಮಾತ್ಮ. ಪರಮಾತ್ಮನಲ್ಲಿ ವಿಶ್ವದಲ್ಲಿರ್ತಕ್ಕಂಥದ್ದೆಲ್ಲ ಈ ಪಿಂಡಾಂಡ, ಈ ಮಾನವನ ಇದರಲ್ಲಿದೆ. ಮಾನವ ಅಂದರೆ ಬರೀ ಶರೀರ ಮಾತ್ರ ಅಲ್ಲ. ಸೊ ಈ ಆತ್ಮತತ್ವ ವಿಶ್ವತತ್ವದೊಂದಿಗೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ, ಕಾಸ್ಮಿಕ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ, ಅದರಲ್ಲಿ ಒಂದಾದಾಗ ದಿವ್ಯತ್ವದ ಅನುಭವ ಆಗ್ತದೆ. ಅಲ್ಲಿ ನಮಗೆ ಫ್ರೀಡಮ್ ಅಂತ ಹೇಳ್ತೀವಿ, ಸ್ವಾತಂತ್ರ್ಯ ಸಿಗ್ತದೆ. ಅಪಾರವಾಗಿರ್ತಕ್ಕಂಥ, ಅನಿಯಮಿತವಾಗಿರ್ತಕ್ಕಂಥ, ಅನಂತವಾದಂತಹ ಆನಂದದ ಅನುಭೂತಿ ಆಗ್ತದೆ. ಯಾವಾಗ ಸೇರಿದಾಗ. ಸೇರುವಿಕೆ ಯಾವಾಗಲೂ ಆನಂದವನ್ನು ಕೊಡ್ತದೆ, ಬೇರ್ಪಡುವಿಕೆ ದುಃಖವನ್ನು ಕೊಡ್ತದೆ. ಇದು ಒಂದು. ಎರಡನೇದಾಗಿ ನಾವು ಯುಜ್ಯತೆ ಅನೇನ ಯುತಿ ಯೋಗ ಯುತ್ ಸಂಯಮ್ನೇ ಅಂದರೆ ಯೋಗ ಅಂದರೆ ಸಂಯಮ. ಯಾವುದದು ಸಂಯಮ ಅಂತ ಹೇಳಿದ್ರೆ ಯೋಗದ ಬದುಕಿನ ಆಯಾಮಗಳು ಯಾವುದು, ಮನೋ ಬುದ್ಧಿ ಅಹಂಕಾರ ಬೇರೆ ಬೇರೆ ಇರ್ತಾವಲ್ಲ, ಇವುಗಳೆಲ್ಲ ಏಕಾಗ್ರ ಮಾಡಿ, ಅದಕ್ಕೆ ನಾವು ಪತಂಜಲಿ ಧಾರಣ ಧ್ಯಾನ ಸಮಾಧಿ ಅದರ ಮೂರು ಸೇರಿಸಿ ಮಾಡೋದಕ್ಕೆ ಸಂಯಮ ಅಂತ ಕರೀತಾರೆ ಅವರು. ಹಾಗೆ ಮನಸ್ಸಿನ ಅನೇಕ ಆಯಾಮಗಳು, ಅದು ಮನ ಆಗಿರಬಹುದು, ಬುದ್ಧಿ ಆಗಿರಬಹುದು, ಅಹಂಕಾರ ಆಗಿರಬಹುದು, ನಂತರ ಚಿತ್ತಕ್ಕೆ ಹೋದಾಗ ಅದನ್ನೆಲ್ಲವನ್ನ ಸಂಯಮ ಮಾಡಿ ಆತ್ಮತತ್ವದಲ್ಲಿ ಒಂದು ಮಾಡಬಹುದು. ತದಾದಷ್ಟು ಪುರುಷ ತತ್ವದಲ್ಲಿ ಅದಕ್ಕೇನಾಗಬೇಕು ಅಂತ ಹೇಳಿದ್ರೆ ಒಂದೊಂದೊಂದೊಂದು ಕೂಡಿಸ್ತಾ ಇದನ್ನು ಬಿಡ್ತಾ ಬರಬೇಕು. ನಾನು ಯಾವುದು ಅಂದರೆ ಶರೀರ ಅಲ್ಲ, ನಾನು ಯಾವುದು ಅಂದರೆ ಮನಸ್ಸಲ್ಲ, ನಾನು ಯಾವುದಂದ್ರೆ ಬುದ್ಧಿ ಅಲ್ಲ, ನಾನು ಯಾರು, ನಾನು ಶುದ್ಧ ಚೇತನ. ಅನುಭೂತಿ ಆಗಬೇಕಾದ್ರೆ ಇವೆಲ್ಲವುಗಳು ಸೇರಿ ಸತ್ವದೆಡೆಗೆ ಹೋಗಬೇಕು. ಅದು ಯೋಗ. ಅದಕ್ಕೆ ಸಂಯಮ ಅಂತಕ್ಕಂಥದ್ದು ಅವಶ್ಯಕತೆ ಆಗಿದೆ. ಹಾಗೆ ಕೂಡಿಸುವಿಕೆದ ಒಂದು, ಅನಂತರ ಸಂಯಮನೆ ಅಂತಕ್ಕಂಥದ್ದು. ಕೊನೆಯದಾಗಿ ಯೋಗವನ್ನು ಇವತ್ತಿನ ದಿನಮಾನದಲ್ಲಿ ನಾವು ಯಾಕೆ ಉಪಯೋಗ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಯೋಗದಿಂದ ಸ್ವಸ್ಥವಾಗಿರುವುದು, ಸಮಾಧಾನವಾಗಿರುವುದು, ಜೀವನದಲ್ಲಿ ಬಯಸಿರ್ತಕ್ಕಂಥ ಯಶಸ್ಸನ್ನು ಪಡೆಯುವುದು. ಅದು ಕಲಿಯುವಿಕೆಯಲ್ಲಾಗಿರ್ಬೋದು, ವೃತ್ತಿಯಲ್ಲಾಗಿರ್ಬೋದು, ಕೌಟುಂಬಿಕವಾಗಿರಬಹುದು, ಸಮಾಜದಲ್ಲಾಗಿರ್ಬೋದು, ಅಥವಾ ನಾವು ಮಾಡ್ತಕ್ಕಂಥ ಕಾರ್ಯ ಕ್ಷೇತ್ರದಲ್ಲಾಗಿರ್ಬೋದು. ಮನುಷ್ಯ ಯಾವಾಗಲೂ ಯಶಸ್ಸನ್ನು ಬಯಸ್ತಾನೆ. ಆ ಯಶಸ್ಸನ್ನು ಬಯಸಲಿಕ್ಕೆ ವ್ಯಕ್ತಿತ್ವದ ಅನೇಕ ಆಯಾಮಗಳನ್ನು ವಿಕಸನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಯೋಗಶಾಸ್ತ್ರದಲ್ಲಿದ್ದಾವೆ. ಹೀಗಾಗಿ ಪತಂಜಲಿಗಳು ಹೇಳ್ತಾರೆ ಯೋಗಶ್ಚಿತ್ತ ವೃತ್ತಿ ನಿರೋಧ. ಆದರೆ ಏನದರದ್ದು ಉದ್ದೇಶ? ತದಾದಷ್ಟು ಸ್ವರೂಪೀಯ ಸ್ಥಾನ. ಚಿತ್ತದ ವೃತ್ತಿಗಳನ್ನು ನಿರ್ಮೂಲನೆ ಮಾಡಿದಾಗ ಪುರುಷನ ಒಂದು ಭ್ರಷ್ಟ, ಪುರುಷನ ಒಂದು ವ್ಯಕ್ತ ರೂಪ ಅನುಭವ ಆಗ್ತದೆ. ಗೀತೆಯಲ್ಲಿ ಹೇಳ್ತಾರೆ ಏನದು ಅಂದರೆ ಸಮತ್ವಂ ಯೋಗ ಉಚ್ಯತೆ. ಜೀವನ ಅಂತ ಹೇಳಿದ್ರೆ ಸುಖ ದುಃಖ ಇರುವುದೇ, ಫಲ ಅಫಲಗಳಿರ್ತವೆ. ಸಿದ್ಧೋ ಸುಮದ್ಭೂತಾಂ ಸಮತ್ವಂ ಯೋಗ ಉಚ್ಯತೆ. ಎಲ್ಲ ಹಂತಗಳಲ್ಲಿ ಸಮತ್ವ ಭಾವವನ್ನು ಹೊಂದಿರತಕ್ಕಂಥದ್ದು, ಸಮಚಿತ್ತವನ್ನು ಹೊಂದಿರತಕ್ಕಂಥದ್ದು ಯೋಗ ಮಾಡುವ ಯೋಗ ಅಭ್ಯಾಸಿಯ ಒಂದು ಗುಣ. ಅದು ಈ ಗುಣದಿಂದ ನಾನು ಪರಮಾತ್ಮನ ದರ್ಶನವನ್ನು ಆದ್ದರಿಂದ ಸಮತ್ವಂ ಯೋಗ ಉಚ್ಯತೆ. ಇದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ಯೋಗ ಕರ್ಮಸು ಕೌಶಲ. ಮಾಡುವ ಕೆಲಸ ಕಾರ್ಯಗಳನ್ನು ನಾವು ನಿಷ್ಕಾಮ ಭಾವದಿಂದ ಮಾಡಬೇಕು. ಕಾಮವನ್ನು ಅಥವಾ ಕರ್ಮವನ್ನು ಬಿಡಬಾರದು. ಆದರೆ ಕರ್ಮ ಮಾಡುವಾಗ ನನ್ನ ಭಾವ ಏಕಾಗ್ರ ಭಾವ, ನಿಶ್ಚಲ ಭಾವದಿಂದ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಮಾಡ್ತಾ ಇದ್ದೇನೆ, ಕೌಶಲ್ಯ ಪೂರ್ವವಾಗಿ ಮಾಡ್ತಾ ಇದ್ದೇನೆ. ಆದರೆ ಕರ್ಮಣ್ಣೇ ವಾದಿಪಾದಸ್ಯ ಮಾ ಫಲೇಶು. ಕರ್ಮ ಮುಗಿದ ನಂತರ ಆ ಫಲಕ್ಕೆ ನಾನು ಜೋತ್ ಬೀಳೋದಿಲ್ಲ, ಫಲದ ಆಸೆಗಾಗಿ ಕರ್ಮವನ್ನು ಮಾಡೋದಿಲ್ಲ. ಕರ್ಮವನ್ನು ಕೌಶಲ್ಯಪೂರ್ಣವಾಗಿ ನಿಷ್ಕಾಮ ಭಾವದಿಂದ ಮಾಡುವುದರಿಂದ ನನ್ನಲ್ಲಿ ಪ್ರೇಮ ಉದ್ಭವ ಆಗ್ತದೆ. ಪ್ರೇಮ ಬದುಕಿನ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ. ಈ ಪ್ರೇಮಮಯವಾಗಿರ್ತಕ್ಕಂಥ ಇದರಿಂದ ನಾನು ಸಂಸಾರವನ್ನು ಜಯಿಸಬಹುದು. ಇದನ್ನು ನಾನು ಪರಮಾತ್ಮನ ಅನುಭೂತಿಯನ್ನು ಅನುಭವಿಸಬಹುದು. ಆ ಪ್ರೇಮದಿಂದ ನನಗೆ ಈ ಭಕ್ತಿ ಮತ್ತು ಕರ್ಮಗಳು ಸೇರಿದಾಗ ನನಗೇನಾಗ್ತದೆ? ಜ್ಞಾನ, ನಿತ್ಯ ಅನಿತ್ಯ ವಸ್ತುಗಳ ಒಂದು ಜ್ಞಾನ ಆಗ್ತದೆ. ಯಾವಾಗ ನಾನು ನಿತ್ಯದಲ್ಲಿ ಸತ್ಯದಲ್ಲಿ ಯಾವಾಗಲೂ ನಡೀತಾ ಹೋಗ್ತಾ ಇದ್ದೇನೋ, ನಾನು ಆ ಒಂದು ಮಾರ್ಗ ಯೋಗ ಮಾರ್ಗವಾಗ್ತದೆ. ಸಂಸಾರ ಅದಕ್ಕೆ ಎರಡು ಆಯಾಮಗಳಿವೆ ಬದುಕಿನಲ್ಲಿ, ಒಂದು ಪ್ರಾಪಂಚಿಕ ಮತ್ತು
ಮತ್ತೊಂದು ಪಾರಮಾರ್ಥಿಕ. ಪ್ರಾಪಂಚಿಕದಲ್ಲಿಯೂ ನಾನು ಸಮತ್ವವನ್ನು ಕಾಯ್ದುಕೊಂಡು ವಿಕಸನ ಹೊಂದಿ ಯಶಸ್ವಿಯಾಗುವುದು, ಹಾಗೆಯೇ ಅದರಲ್ಲೇ ಲುಪ್ತನಾಗದೆ ಆಧ್ಯಾತ್ಮಿಕ ವಿಕಾಸದೆಡೆಗೆ ನನ್ನನ್ನು ನಾನು ತೆಗೆದುಕೊಂಡೆ. ಆದ್ದರಿಂದ ಯೋಗದ ಹುಟ್ಟು ಮಾನವನ ಮನಸ್ಸನ್ನ ನಿಧಾನಗೊಳಿಸಿ ಆತ್ಮತತ್ವದೊಡೆಗೆ ತೆಗೆದುಕೊಂಡು ಹೋಗುವುದರ ಜೊತೆಗೆ ನನ್ನಲ್ಲಿರುವ ಅನೇಕ ಆಯಾಮಗಳನ್ನು ವಿಕಸನಗೊಳಿಸಿ ಯಶಸ್ವಿ ಆಗಿರತಕ್ಕಂಥ ಜೀವನವನ್ನ ನಡೆಸ್ತಕ್ಕಂಥ ಕಲೆ. ಆದ್ದರಿಂದ ಯೋಗವನ್ನ ಒಂದು ಕಲೆಯಾಗಿ, ಒಂದು ವಿಜ್ಞಾನವಾಗಿ, ಒಂದು ಆಧ್ಯಾತ್ಮ ವಿಧಿಯಾಗಿ ಇವತ್ತಿನ ದಿವಸ ನಾವು ಅಳವಡಿಸಿಕೊಂಡು ಬರ್ತಾ ಇದ್ದೇವೆ. ಇಂಥ ಯೋಗದ ಹುಟ್ಟು ನಾನು ಹೇಳಿದೆ ಯಾಕಾಯಿತು ಅಂತ ಹೇಳಿ, ಯಾವಾಗಾಯಿತು ಈ ಕಾಲ ನಿರ್ಣಯ ಮಾಡೋದು ಬಹಳ ಕಷ್ಟ. ಆದರೆ ನಮ್ಮಲ್ಲಿ ಐತಿಹಾಸಿಕವಾಗಿ ಎಲ್ಲೆಲ್ಲಿ ನಮಗೆ ಇದರದ ಯೋಗದ ಒಂದು ಬಳಕೆ ಎಲ್ಲೆಲ್ಲಿ ಆಗಿದೆ ಅನ್ನೋದು ತಿಳ್ಕೊಂಡಾಗ ಆ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತೀವಿ. ಹರಪ್ಪ ಮೊಹೆಂಜೊದಾರೋ ಕಾಲದಲ್ಲಿ ಹಿಂದೂ ನದಿಯ ಬಯಲಿನ ತಪ್ಪಲಲ್ಲಿ ಇರ್ತಕ್ಕಂಥ ಜನ ಅವತ್ತು ನಾಗರಿಕತೆ ಅಂತಕ್ಕಂಥದ್ದು ಪರಾಕಾಷ್ಠೆಯಲ್ಲಿತ್ತು. ಆ ಒಂದು ನಾಗರಿಕ ಸಮಾಜದಲ್ಲಿ ಅಲ್ಲಿಯೂ ಸಹಿತವಾಗಿ ಅಲ್ಲಿಗೆ ದೊರೆತಿರ್ತಕ್ಕಂಥ ಐತಿಹ್ಯಗಳಿಂದ ಕಂಡು ಬರ್ತದೆ. ಆ ಜನದಲ್ಲಿಯೂ ಸಹಿತವಾಗಿ ಯೋಗ ತಂತ್ರ ಹೋಗ್ತಕ್ಕಂಥ ಒಂದು ಯೋಗದ ಅಭ್ಯಾಸ ಅವರು ಜನ ಮಾಡ್ತಾ ಇದ್ದರು ಅಂತಕ್ಕಂಥದ್ದು ಕಂಡು ಬರ್ತದೆ. ಅಂದರೆ ವೇದ ಪೂರ್ವ ಕಾಲದಲ್ಲಿ ಸಹಿತವಾಗಿ ಯೋಗ ಒಂದು ಒಂದು ವಿಕಸಿತವಾದಂಥ ಸಮಾಜದಲ್ಲಿ ಯೋಗದ ಬಳಕೆಯಾಗಿತ್ತು, ಯೋಗದವನ್ನು ಅಭ್ಯಾಸ ಮಾಡ್ತಾ ಇದ್ದೆ ಅಂತಕ್ಕಂಥದ್ದು. ನಂತರ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾನು ಪ್ರಯೋಗ ಮಾಡೋದು ಭಾರತೀಯ ಪರಂಪರೆ, ಒಂದು ಧರ್ಮಕ್ಕೆ ನಾನು ಇದನ್ನು ಮಾಡೋದಿಲ್ಲ. ಭಾರತೀಯ ಪರಂಪರೆಯಲ್ಲಿ ವೇದಗಳಿಗೆ ಒಂದು ಮಹತ್ವದ ಸ್ಥಾನ ಇದೆ. ಸೊ ಅಂತಹ ವೇದ, ಮೊದಲ ಯೋಗ ಋಗ್ವೇದದಿಂದ ಹಿಡಿದು 4 ವೇದಗಳು, ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ. ಸೊ ಎಲ್ಲ ಯೋಗಗಳಲ್ಲಿ ಸಹಿತವಾಗಿ ಯೋಗದ ಉಲ್ಲೇಖ ಬಹುವಾಗಿ ಕಂಡು ಬರ್ತದೆ. ಬರೀ ಯೋಗ ಶಬ್ದದಲ್ಲ, ಯೋಗದ ಅನೇಕ ಸಿದ್ಧಾಂತಗಳು, ಯೋಗದ ಅನೇಕ ಅಭ್ಯಾಸಗಳು. ಅದರಿಂದ ಮತ್ತು ವೇದಾಂತದ ವೇದಗಳ ಮೂಲ ಸಾರು ಅಂತ ಹೇಳಿದ್ರೆ ಈ ಬ್ರಹ್ಮಾಂಡವನ್ನು ಅರ್ಥೈಸಿ ಬ್ರಹ್ಮನಲ್ಲಿ ಬ್ರಹ್ಮತತ್ವದಲ್ಲಿ ಒಂದಾಗುವಂತಹ ಒಂದು ಮಾರ್ಗೋಪಾಯದಲ್ಲಿ ಯೋಗ ಮಾರ್ಗದ ಅನೇಕ ಆಯಾಮಗಳು ನಮಗೆ ವೇದಗಳಲ್ಲಿ 4 ವೇದಗಳಲ್ಲಿ ಕಂಡು ಬರ್ತವೆ. ಹಾಗೆಯೇ ನಂತರ ವೇದ ಅಂತರವಾಗಿ ಬರ್ತಕ್ಕಂಥದ್ದು ಉಪನಿಷತ್ತುಗಳು. 108 ಉಪನಿಷತ್ತುಗಳನ್ನು ಇದಾವಂತ ಹೇಳ್ತೀವಿ ನಾವು. ಅದರಲ್ಲಿ ನಾವು 11 ಉಪನಿಷತ್ತುಗಳು, ದಶೋಪನಿಷತ್ತು ಮತ್ತು ಶ್ವೇತಾಶ್ವರೋಪನಿಷತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ 11 ಉಪನಿಷತ್ತುಗಳಲ್ಲಿ ಬಹಳವಾಗಿ ಯೋಗದ ಅನೇಕ ಸಾಧನೆಗಳ ಬಗ್ಗೆ, ಅನೇಕ ಸಿದ್ಧಾಂತಗಳನ್ನು ಅವೆಲ್ಲವುಗಳು ಹೊಂದಿದ್ದಾವೆ. ಅವು ನಮಗೆ ಫೌಂಡೇಶನ್, ಒಂದು ಮೂಲ ತಳಹದಿಯಾಗಿ ನಮಗೆ ಯೋಗಕ್ಕೆ ಆಧಾರ ಸ್ತಂಭಗಳಾಗಿದ್ದಾವೆ. ತ್ಯಾದಿ ಫೌಂಡೇಶನ್ ಆಧಾರ ಸ್ತಂಭಗಳಾಗಿದ್ದಾವೆ. ಹಾಗೆಯೇ ಅನೇಕ ಉಪನಿಷತ್ತುಗಳಲ್ಲಿ ನಾವೊಂದು 20 ಯೋಗೋಪನಿಷತ್ತುಗಳನ್ನು ಹೆಸರಿಸ್ತೀವಿ. ಅಲ್ಲಿನೂ ನಮಗೆ ವೇಗದ ಅನೇಕ ಇವುಗಳು ಸಿಗ್ತವೆ. ನಂತರ ಬಂದಾಗ ಸೂತ್ರಕಾಲ, ಅಲ್ಲಿ ದರ್ಶನಗಳು, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸಾ, ವೇದಾಂತ, ಅನೇಕ ದರ್ಶನಗಳು. 6 ದರ್ಶನಗಳಲ್ಲಿ ಯೋಗದ ಸಮೃದ್ಧಿ, ಆ ದರ್ಶನಗಳ ಅಂತಿಮಕ್ಕೆ ಹೋಗಬೇಕಾದ್ರೆ ಇರುವ ಮಾರ್ಗವೇ ಯೋಗ. ಹಾಗೆ ಇದರಲ್ಲಿಯೂ ಸಹಿತವಾಗಿ ಯೋಗದ ವಿಶೇಷವಾಗಿ ಸಾಂಖ್ಯ ಮತ್ತು ಯೋಗ ಎರಡನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ವೇದಾಂತ, ಎರಡರಲ್ಲಿ ಯೋಗದ ಅನೇಕ ಸಾಧನೆಗಳು, ಧ್ಯಾನದ ವಿಧಿಗಳನ್ನು ನಮಗೆ ನೋಡಲಿಕ್ಕೆ ಸಿಗ್ತವೆ. ಹಾಗೆಯೇ 2 ಭಾರತೀಯ ಪರಂಪರೆಯಲ್ಲಿ ಮುಖ್ಯವಾದ 2 ಮಹಾಕಾವ್ಯಗಳು, ರಾಮಾಯಣ ಮತ್ತು ಮಹಾಭಾರತ. ಸೊ ಅದು ಯಾರೇ ಬರೆದಿರಲಿ, ಅದು ಬೇರೆ ಬೇರೆ ರೀತಿಯ ರಾಮಾಯಣಗಳು, ಕರ್ತೃಗಳು ಬೇರೆ ಬೇರೆ. ಸೊ ಎಲ್ಲ ರಾಮಾಯಣಗಳಲ್ಲಿ, ಮಹಾಭಾರತದ ಅನೇಕ ಇವುಗಳಲ್ಲಿ ಸಹಿತ ನಮಗೆ ಯೋಗದ ಅನೇಕ ಉಲ್ಲೇಖಗಳು ಸಿಗ್ತವೆ, ಕಥೆಗಳು ಸಿಗ್ತವೆ, ಮಾರ್ಗೋಪಾಯಗಳು ಸಿಗ್ತವೆ. ಜೀವನದಲ್ಲಿ ಬರುವ ಅನೇಕ ಕಷ್ಟಗಳನ್ನು ಅಲ್ಲಿ ಮನಮುಟ್ಟುವಂತೆ ಕಥೆಗಳ ರೂಪದಲ್ಲಿ, ಪುರಾಣಗಳಲ್ಲಿ ಅವೆಲ್ಲ ಕಥೆಗಳ ರೂಪದಲ್ಲಿ ಹೇಳಿ ಅದಕ್ಕೆ ಯೋಗ ಮಾರ್ಗದಿಂದ ಲಭಿಸುವ ಒಂದು ಸಮಾಧಾನವನ್ನು, ಪರಿಹಾರವನ್ನು ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ ನಮಗೆ ಆಗಮಗಳು, ಪುರಾಣಗಳು, ಹೀಗೆ ವೇದ ಪೂರ್ವ ಕಾಲದಿಂದ ಹಿಡಿದು ಆ ಸೂತ್ರ ಕಾಲದಿಂದ, ಮಹಾಕಾವ್ಯಗಳ ಕಾಲದಲ್ಲಿ, ಆಗಮ ಪುರಾಣಗಳ ಕಾಲದಲ್ಲಿ ಯೋಗದ ಅನೇಕ ಉಲ್ಲೇಖಗಳಿದ್ದಾವೆ. ಇಷ್ಟು ಸಾಕು, ಅದರ ವಿವರವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಮುಂದೆ ಬಂದಂತೆ ಮುಖ್ಯವಾಗಿರ್ತಕ್ಕಂಥದ್ದು ಇದು ಒಂದು ಆಯಾಮ.
ಎರಡನೇ ಆಯಾಮ ನಾನು ನೋಡೋದು ಅಂತ ಹೇಳಿದ್ರೆ ನಮ್ಮಲ್ಲಿ ತಂತ್ರದ ಬಗ್ಗೆ ಒಂದು ವೇದ, ನಂತರ ಬರ್ತಕ್ಕಂಥದ್ದು ಪತಂಜಲಿಗಳ ಒಂದು ಯೋಗ ಸೂತ್ರ, ಅದಕ್ಕೆ ಹಿನ್ನೆಲೆಯಾಗಿ ಸಾಂಖ್ಯದ ಒಂದು ದರ್ಶನ, ಸಾಂಖ್ಯ ಯೋಗದ ದರ್ಶನ ಎರಡನೇದು. ಮೂರನೇದಾಗಿ ಬರ್ತಕ್ಕಂಥದ್ದು ನಮಗೆ ಈ ತಂತ್ರ ಯೋಗ. ಕ್ರಿಸ್ತಿ ಶಕ 4ನೇ ಶತಮಾನದ ನಂತರ ಅನೇಕ ತಂತ್ರಕ್ಕೆ ಸಂಬಂಧಿರತಕ್ಕಂಥ ಯೋಗಾಚಾರ್ಯರು ಗ್ರಂಥಗಳು ಬಳಕೆಯಲ್ಲಿ ಬಂದು, ಅದೇ ಮುಂದುವರೆದಂತೆ 8ನೇ ಶತಮಾನ ನಂತರ ಹಠಯೋಗ, ನಂತರ ಕುಂಡಲಿನಿ ಯೋಗ, ಅನೇಕ ತಾಂತ್ರಿಕ ಯೋಗಗಳು ನಮ್ಮಲ್ಲಿ. ಇದು ಮೂರನೇ ಬಹುಮುಖ್ಯವಾದ. ಮೊದಲು ಆಧ್ಯಾತ್ಮ ವಿಕಾಸಕ್ಕಾಗಿರ್ತಕ್ಕಂಥ ಯೋಗಾಭ್ಯಾಸ, ಕ್ರಮೇಣ ಮಾನಸಿಕ ವಿಕಾಸಕ್ಕಾಗಿ, ನಂತರ ದೇಹದಲ್ಲಿರ್ತಕ್ಕಂಥ ಅನೇಕ ಶಕ್ತಿಗಳನ್ನು ಕ್ರೋಢೀಕರಿಸಿ ಮತ್ತೆ ಅದರ ಉದ್ದೇಶ ಮಾತ್ರ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದೇ. ಆದರೆ ಆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನಕ್ಕೆ ಸೀಮಿತವಾಗದೆ ವಿವಿಧ ಆಯಾಮಗಳನ್ನು ತಂತ್ರಯೋಗದಲ್ಲಿ ನಾವು ವ್ಯಕ್ತಿತ್ವದ ಆಯಾಮಗಳನ್ನು, ಅದು ಪ್ರಾಣ ಅಂತ ಹೇಳ್ತೀವಿ ನಾವು, ಅದಕ್ಕೆ ನಾವು ಅನೇಕ ಚಕ್ರಗಳನ್ನು, ಅನೇಕ ನಾಡಿಗಳನ್ನು ಹೆಸರಿಸ್ತಾ ಹೋಗ್ತೀವಿ. ಇವೆಲ್ಲವುಗಳನ್ನು ಸದುಪಯೋಗ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ವಿಕಸನ ಆಗ್ತದೆ, ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥ ಶಕ್ತಿ ಬರ್ತದೆ, ನಿಗ್ರಹವಾದಂಥ ಮನದಿಂದ ನನಗೆ ಆತ್ಮ ವಿಕಾಸವಾಗ್ತದೆ. ಇದು ಮೂರನೇ ಆಯಾಮ. 4ನೇ ಆಯಾಮ ನಾನು ನೋಡುವುದು ಅಂತ ಹೇಳಿದ್ರೆ ಸುಮಾರು ಒಂದು 14, 15, 16ನೇ ಶತಮಾನದಲ್ಲಿ ಭಾರತ ವರ್ಷದಲ್ಲಿ, ನಾನು ಸಂಪೂರ್ಣ ಭಾರತ ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇಲ್ಲಿ ಭಕ್ತಿ ಪರಂಪರೆ ಅಂತಕ್ಕಂಥದ್ದು, ಕನಕದಾಸರು, ಪುರಂದರದಾಸರು, ಮೀರಾಬಾಯಿ, ಕಬೀರದಾಸ, ಅನೇಕ ದಾಸರು. ದಾಸ ಅಂದರೆ ಭಗವಂತನ ಒಂದು ಸೇವಕ ಅಂತ ಅರ್ಥ. ಸೊ ಭಕ್ತಿ ಪರಂಪರೆ ಅಂತಕ್ಕಂಥದ್ದು ಉತ್ಕೃಷ್ಟ ಸ್ಥಿತಿಯಲ್ಲಿ, ಅದರಿಂದನೂ ಸಹಿತವಾಗಿ ಮನೋವಿಕಾಸ, ಭಾವನೆಗಳ ವಿಕಾಸ, ಇದು 4ನೇ ಹಂತವನ್ನು ನೋಡ್ತಾ ಇದೆ. ಆನಂತರ ಇದು ಮಾಡರ್ನ್ ಡೇಸ್ನಲ್ಲಿ ಸುಮಾರು 18ನೇ ಶತಮಾನ ಮತ್ತು 19ನೇ ಶತಮಾನದಲ್ಲಿ ನಾವು ನೋಡುವಾಗ ರಾಮಕೃಷ್ಣರು, ರಮಣ, ಅನೇಕ ಜ್ಞಾನಿಗಳು, ಇವರೆಲ್ಲರೂ ಯೋಗವನ್ನು ಮತ್ತಷ್ಟು ಸಮಗ್ರವಾದ ದೃಷ್ಟಿಕೋನದಿಂದ ನೋಡಿ 20ನೇ ಶತಮಾನ 19 ಮತ್ತು 20ನೇ ಶತಮಾನದಲ್ಲಿ ಇವೆಲ್ಲವುಗಳನ್ನು ಸಮಗ್ರವಾಗಿದೆ. ಅದು ಜ್ಞಾನ ಯೋಗ ಆಗಿರ್ಬೋದು, ಹಠಯೋಗ ಆಗಿರ್ಬೋದು, ಕುಂಡಲಿನಿ ಯೋಗ ಆಗಿರ್ಬೋದು, ಆನಂತರ ಭಕ್ತಿ, ಕರ್ಮ, ಹೀಗೆ ಬೇರೆ ಬೇರೆ ಆಯಾಮಗಳನ್ನು ಎಲ್ಲವನ್ನ ಸಮಗ್ರವಾಗಿ ನೋಡಿ ಯೋಗದ ಉಪಯೋಗ ಜನಮನಕ್ಕೆ ತರುವಂಥ ರೂಪದಲ್ಲಿ ನಮ್ಮ ಆಧುನಿಕ ಸಮಯದ ಯೋಗಿಗಳು ಅವರು ಇಲ್ಲಿ ನಮಗೆ ಅನೇಕ ಗ್ರಂಥಗಳನ್ನು ಬರೆದು ಮಾನವ ಕಲ್ಯಾಣಕ್ಕೆ ಪ್ರಸ್ತುತ ಮಾಡಿದ್ದಾರೆ. ಇನ್ನು ಇವತ್ತಿನ ದಿನಮಾನದಲ್ಲಿ ಕಂಟೆಂಪರರಿ ಪಿರಿಯಡ್ಸ್ ಅಂತ ಸಮಕಾಲೀನವಾಗಿರ್ತಕ್ಕಂಥ ಅನೇಕ ಯೋಗಿಗಳನ್ನು ನೋಡ್ತೀವಿ ನಾವು. ಮಹೇಶ್ ಯೋಗಿ ಆಗಿರ್ಬೋದು, ಧೀರೇಂದ್ರಮಚಾರಿ ಅವರು ಆಗಿರ್ಬೋದು, ಹಾಗೆಯೇ ಸ್ವಾಮಿ ರಾಮ ಆಗಿರ್ಬೋದು, ಹಿಮಾಲಯದ ಶಿವಾನಂದ ಅವರಾಗಿರ್ಬೋದು, ಟಿ ಕೃಷ್ಣಮಾಚಾರಿ ಅವರಾಗಿರ್ಬೋದು, BK ಅಯ್ಯಂಗಾರ್ ಆಗಿರ್ಬೋದು, ಅನೇಕ ಯೋಗಾಚಾರ, ಅನೇಕ ಹೆಸರುಗಳು ಬರ್ತವೆ. ಇತ್ತೀಚಿನಲ್ಲಿ ಶ್ರೀ ರವಿಶಂಕರ್ ಅವರು, ಸದ್ಗುರು ಅವರು, ಸ್ವಾಮಿ ರಾಮದೇವ್ ಅವರು, ಆಚಾರ್ಯ ನಾಗೇಂದ್ರ ಅವರು, ಹಾಗೆಯೇ ಹಂಸ ಬೆಹನ್ ಅವರು, ಕುವಲ್ಯಾಣ್ಜಿ, ಯೋಗೇಂದ್ರಜಿ. ಸೊ ಹೀಗೆ ಹೆಸರು ಹೇಳ್ತಾ ಹೋದರೆ ಅನೇಕರು ಉಲ್ಲೇಖವನ್ನು ಮಾಡ್ಬೋದು. ಇವೆಲ್ಲರೂ ಕೇವಲ ಯೋಗವನ್ನು ಅಭ್ಯಾಸ ಮಾಡುವುದಷ್ಟೇ ಅಲ್ಲ, ಅಧ್ಯಯನ ಮಾಡುವುದಷ್ಟೇ ಅಲ್ಲ, ಒಂದು ಶಿಷ್ಯ ಪರಂಪರೆಯನ್ನು, ಒಂದು ಲೀನೇಜ್ ಅಂತ ಹೇಳ್ತೀವಿ ನಾವು, ಗುರು ಶಿಷ್ಯ ಪರಂಪರೆಯನ್ನು ಬೆಳೆಸಿದ್ರು. ಹೀಗಾಗಿ ಇವತ್ತು ನಾವು ಅಯ್ಯಂಗಾರ್ ಅವ್ರದ್ದೇ ಒಂದು ಅಯ್ಯಂಗಾರ್ ಯೋಗ ಅಂತ ಬಂದಿದೆ, ಹಾಗೆ ವಿನಿಯೋಗ ಅಂತ ಬಂದಿದೆ, ಪಟ್ಟಾಭಿ ಜೋಯಿಸ್ ಅವ್ರದ್ದು ಒಂದು ಅಷ್ಟಾಂಗ ಯೋಗ ಅಂತ ಬಂದಿದೆ, ಶಿವಾನಂದ ಯೋಗ ಅಂತ ಹೇಳಿದ್ರೆ ಶಿವಾನಂದ ಅವರು, ಹಾಗೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಸತ್ಯಾನಂದ ಅವರು. ಹಾಗೆಯೇ ಅನೇಕ ಯೋಗದ ಪರಂಪರೆಗಳು ಒಂದು ಲೀನೇಜ್ ಆಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಹೀಗೆ ವೇದ ಪೂರ್ವ ಕಾಲದಿಂದ ಕಾಲಕ್ಕೆ ತಕ್ಕ ಹಾಗೆ ಮಾನವನ ಬಯಕೆ ಬೇಡಿಕೆಗಳನ್ನು ಈಡೇರಿಸ್ತಾ, ಮಾನವನ ಜೀವನದಲ್ಲಿ ಹಾಸುಹೊಕ್ಕಾಗಿ, ಮಾನವನ ಜೀವನವನ್ನು ಸುಗಮವಾಗಿ, ಸುಲಲಿತವಾಗಿ, ಶಾಂತ ಸ್ವಸ್ಥ ಜೀವನವನ್ನು ನಡೆಸಲಿಕ್ಕೆ ಉಪಯೋಗವಾಗಿರ್ತಕ್ಕಂಥ ಸಾಧನೆಗಳನ್ನು ಕೇವಲ ನಿಂತ ನೀರಾಗದೆ ಅವುಗಳನ್ನು ಅಭಿವೃದ್ಧಿಪಡಿಸಿ, ಅವುಗಳನ್ನು ಮಾನವ ಉಪಯೋಗಕ್ಕೆ ಮಾಡಿ ಪ್ರಚಲಿತವಾಗಿಟ್ಟಿರ್ತಕ್ಕಂಥದ್ದು, ಬಳಕೆಯಲ್ಲಿಟ್ಟಿರ್ತಕ್ಕಂಥದ್ದು. ಇವತ್ತಿನ ದಿನಮಾನಕ್ಕೆ ಏನಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಒತ್ತಡಯುಕ್ತವಾಗಿರ್ತಕ್ಕಂಥ ಜೀವನ, ಎಲ್ಲಿ ನೋಡಿದರೂ ನಾವು ಇವತ್ತು ಮಾಲಿನ್ಯದ ಬಗ್ಗೆ ಕೇಳ್ತೀವಿ. ಅದು ವಾಯು ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯ ಆಗಿರ್ಬೋದು, ಆಹಾರದಲ್ಲಿ ಆಗಿರ್ಬೋದು, ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಅನೇಕ ಮಾಲಿನ್ಯಗಳು. ಇವೆಲ್ಲ ಮಾಲಿನ್ಯಗಳಿಂದ ಇವತ್ತು ನಾವು ಟಾಕ್ಸಿನ್ಸ್ ಅಂತ ಕರಿತೀವಿ.
ಸರ್ವೇ ರೋಗ ಮಲವಶಃ. ಎಲ್ಲ ರೋಗಗಳ ಕಾರಣ ಅಂತ ಹೇಳಿದ್ರೆ ಮಲಗಳ ಸೇಕರಣೆ. ಇಂತಹ ಮಾಲಿನ್ಯದಿಂದ ಮುಕ್ತವಾಗಿರ್ತಕ್ಕಂಥ ಮನ, ಮಾಲಿನ್ಯದಿಂದ ಮುಕ್ತವಾಗಿರ್ತಕ್ಕಂಥ ಶರೀರ, ಮಾಲಿನ್ಯಗಳಿಂದ ಮುಕ್ತವಾಗಿರ್ತಕ್ಕಂಥ ಸಮಾಜ ಮತ್ತು ಒಂದು ಮಾನವ ಜನಾಂಗ ಇಂದಿನ ಅವಶ್ಯಕತೆ ಆಗಿದೆ. ಇಂದಿನ ಅವಶ್ಯಕತೆಗೆ ಏನಂತ ಹೇಳಿದ್ರೆ ಈ ಬದುಕಿನ ಎಲ್ಲ ಆಯಾಮಗಳನ್ನು ಇಂದಿನ ಸ್ಥಿತಿಗೆ ಅನುಗುಣವಾಗಿ ಸಾಧನೆಗಳನ್ನು ವಿಕಸಿತವಾಗಿ ಅದನ್ನು ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ವಿಕಸನ ಮಾಡಿ ಇದ್ದಂತಹ ವ್ಯವಸ್ಥೆಯಲ್ಲಿ ಒಂದು ಸುಂದರವಾದ, ಚಿಕ್ಕದಾದ, ಚೊಕ್ಕವಾದ, ಸ್ವಸ್ಥವಾದ ಜೀವನವನ್ನು ನಡೆಸುವ ವಿಧಾನ ಪೂರ್ವಜರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಹುಟ್ಟು ಮತ್ತು ಬೆಳವಣಿಗೆ, ಅದರ ಜೊತೆಯಲ್ಲಿ ನಮ್ಮ ಬದುಕನ್ನು ಕಟ್ಟುವಂತಹ ಕೆಲಸವನ್ನು ಯೋಗಗಳು ಮಾಡಿದ್ದಾರೆ. ಆ ಬದುಕು ಏನಂತ ಹೇಳಿದ್ರೆ ಕೇವಲ ಒಂದು ಹುಟ್ಟಿನಿಂದ ಸಾಯುವವರೆಗೆ ಆಗದೇನೆ ಅನೇಕ ವರ್ಷಗಳವರೆಗೆ ಅದು ಜನಮನದಲ್ಲಿ ಇರತಕ್ಕಂಥ ಬದುಕಾಗಬೇಕು ಅಂತಕ್ಕಂಥ ವಿಶಾಲವಾದಂತಹ ವಿಸ್ತಾರವಾದಂತಹ ಒಂದು ಮನೋಭಾವನೆಯಿಂದ ಯೋಗವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಅಧ್ಯಯನ ಮಾಡುವುದು, ಅಭ್ಯಾಸ ಮಾಡುವುದು, ಅದನ್ನು ನಮ್ಮ ಜೀವನದ ಅಂಗವಾಗಿ, ಒಂದು ಕಲೆಯಾಗಿ, ಒಂದು ವಿಜ್ಞಾನವಾಗಿ, ಒಂದು ಆಧ್ಯಾತ್ಮಿಕ ಪರಂಪರೆಯಾಗಿ ಬಳಸುವುದು ಮತ್ತು ಉಳಿಸುವುದು ನಮ್ಮೆಲ್ಲರ ಇಂದಿನ ಆದ್ಯ ಕರ್ತವ್ಯ. ಓಂ ಶಾಂತ ಶಾಂತ ಶಾಂತಿ.